ಇವತ್ತಿನ ರೈಡ್ಗೆ ಒಂದು 310 GS 390 ಅಡ್ವೆಂಚರ್ ನೆನ್ನೆನೆ ತಗೊಂಡಿದ್ದು ವಿ ಸ್ಟಾರ್ಮು. ಬೈ ಹೇಗಿದೆ ಹೊಸ ಗಾಡಿ? ಇವಾಗ ಹೋಗೋಣ, ಇನ್ನೊಂದು ಸ್ವಲ್ಪ ದೂರ ಅನ್ಕೋತೀನಿ ಇಲ್ಲಿಂದ. ಬಂದಿದ್ದ ದಾರಿ ಮಾತ್ರ ಗುರು ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಕೆಟ್ಟದಾಗಿತ್ತು. ಸದ್ದು ನೋಡ್ರೆ ಗೊತ್ತಾಗ್ತಿದೆ ಏನು ಜನಕ್ಕೆ ಇಷ್ಟಪಡ್ತಾರೆ ಆ ವಿಮಾನ ಅಂತ. ಭೀಮಾ ಅಂತೂ ಇಂತೂ ಆನೆಗಳು ಲೋಡ್ ಆಗಿದೆ, ಎಲ್ಲ ಮೈಸೂರು ಕಡೆ ಪಯಣ ಬೆಳೆಸಿದೆ. ದಸರಾ 2025 ಇಲ್ಲಿಂದ ಶುರು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಬೆಳಗಿನ ಗುರು 9 ಗಂಟೆ, ಇವಾಗ ಆಗಲೇ ಮಧ್ಯಾಹ್ನ 12 ಗಂಟೆ ಥರ ಮೋಡ ಕಟ್ಕೊಬಿಟ್ಟೈತೆ. ಇವತ್ತಿನ ಪಯಣ ನಾವು ಗಜಪಡೆ ನೋಡೋಕ್ಕೆ. ಹೌದು ಗುರು, ದಸರಾ ಬಂತು, ಆನೆಗಳು ಪುನಃ ಮೈಸೂರು ವಾಪಸ್ ಬರ್ತಿದೆ. ಅಲ್ಲಿ ಹೊರಡೋ ಜಾಗಕ್ಕೆ ಹೋಗ್ತಿದ್ದೀವಿ ಇವಾಗ. ಅಲ್ಲಿ ಹೋಗಿ ಆನೆಗಳನ್ನ ಹೇಗೆ ತಯಾರಿ ಮಾಡ್ತಾರೆ, ಹೇಗೆ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ ಕರ್ಕೊಬರೋಕ್ಕೆ. 8-9 ಆನೆಗಳು, 9 ಲಾರಿಗಳು. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಹೇಗಿರುತ್ತೆ ನೋಡಿಕೊಂಡು ಬರೋಣ. ಇನ್ನೊಂದು ಶಾಕಿಂಗ್ ನ್ಯೂಸ್ ಬಂದಿದೆ ಗುರು. ಏನಪ್ಪ ಅಂದರೆ ನಮ್ಮ ಕಂಟ್ರಿಲಿ ಕಲರ್ ಬ್ಲೈಂಡ್ನೆಸ್ ಕತೆ ಜಾಸ್ತಿ ಆಗ್ತಿದೆಯಂತೆ. ಹೆಂಗೆ ಅಂತ ಹೇಳ, ನೀವು ಟೆಸ್ಟ್ ಮಾಡ್ಬೋದು. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ನೋಡಿ, ರೆಡ್ಡು ಇಲ್ಲ ವೈಟ್ ಇದ್ರೆ ನಿಮಗೆ ಕಲರ್ ಬ್ಲೈಂಡ್ನೆಸ್ ಅಂತ. ಕ್ಲಿಕ್ ಮಾಡಿ ಗ್ರೇ ಆದರೆ ನೀವು ಓಕೆ ಫೈನ್ ಅಂತ. ಇವಾಗ ಇನ್ಕಲ್ ಫ್ಲೈಓವರ್ ಹತ್ರ ಸ್ವಲ್ಪ ಜನ ಜಾಯ್ನ್ ಆಗ್ತಿದ್ದಾರೆ. ಒಂದು ಕಾರು ಮತ್ತೆ 1-2 ಬೈಕ್ ಅನ್ಕೋತೀನಿ. ಸೊ ಒಟ್ಟಿಗೆ ಒಂದು ಸಣ್ಣ ರೈಡ್ ಥರನೂ ಆಗುತ್ತೆ ಆ್ಯಂಡ್ ಆನೆಗಳು ನೋಡ್ಕೊ ಬಂದಂಗೂ ಆಗುತ್ತೆ. ಬನ್ನಿ ಹೋಗೋಣ ಇವಾಗ. ಹಾಯ್, ಹಲೋ, ಇವರೇ ಕಣ. ಇವತ್ತಿನ ರೈಡ್ಗೆ ಒಂದು 310 GS 390 ಅಡ್ವೆಂಚರ್ ನೆನ್ನೆನೆ ತಗೊಂಡಿದ್ದು ವಿ ಸ್ಟಾರ್ಮು. ಬೈ ಹೇಗಿದೆ ಹೊಸ ಗಾಡಿ? ಮತ್ತೊಂದು ಎಜ್ಜಿ ಜಾಯ್ನ್ ಆಗ್ತಿದೆ. ಒಂದು ಕಾರ್ ಆಗಲೇ ಹೋಯ್ತು, ಇವಾಗ ನಾವು ಹೊರಡೋದು. ಇವಾಗ ನಮ್ಮ ಪಯಣ ಹುಣಸೂರು ಕಡೆ ಹೋಗ್ತಿದೆ. ಯಾಕಂದರೆ ಅಲ್ಲಿಂದನೇ ಗಜಪಡೆ ಶುರು ಆಗೋದು. ಹುಣಸೂರಲ್ಲಿ ಅದು ಊರ ಹೆಸರು ಮರ್ತೋಯ್ತು ಗುರು, ಬಟ್ ಅದೇ ಮುಂದೆ ಹೋಗ್ತಿರೋ ಮ್ಯಾಪ್ ಹಾಕೊಂಡಿದ್ದಾರೆ ಆ್ಯಂಡ್ ಕಾರಾಗಲೇ ಮುಂದೆ ಹೊಟ್ಟೋಗಿದೆ. ಇವಾಗ ಹೋಗೋಣ ಬನ್ನಿ. ಇಲ್ಲಿಂದ ಹುಣಸೂರೇನ ಬಾಬಾ ಅಂದರೆ ಒಂದು 20 ನಿಮಿಷ 20-30 ನಿಮಿಷ ಅಷ್ಟೇ. ನಾವೊಂದು ಕಾನ್ಸ್ಟೆಂಟಾಗಿ ಒಂದು 80-90 ಹೋಗ್ತಿದ್ದೀವಿ. ಸೊ 6 ಇಂಜಿಗೆ ತೊಗೊಂಡ್ರೆ ಒಂದು ಅರ್ಧ ಗಂಟೆಲಿ ಹೋಗ್ತೀವಿ. ಬ್ರೇಕ್ಫಾಸ್ಟ್ ಸ್ಟಾಪ್ ಮುಗಿದೈತೆ. ವಿ ಆರ್ ಲೀವಿಂಗ್ ಟು ಹುಣಸೂರು. ಜಾಗದ ಹೆಸರು ಬಂದು ವೀರಣ ಹೊಸಳ್ಳಿ ಅಂತೆ. ಅಲ್ಲಿಂದ ನಮ್ಮ ಗಜಪಡೆ ಶುರು ಆಗ್ತದೆ. ಗಾಡಿಗಳು ಪಾರ್ಕ್ ಆಗಿದೆ. ನಾವು ತಿಂಡಿ ತಿಂದಿದ್ದು ಮೆಕ್ಡೊನಾಲ್ಡ್ಸಲ್ಲಿ. ಇವಾಗ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಹುಣಸೂರೇ. ನೋಡ್ಕೊಬಿಡಿ ಗಾಡಿಗಳು HC ವಿ ಸ್ಟಾರ್ಮ್ GS 310 310RR ಮತ್ತು ADV 390. ಫೈನಲಿ ರೀಚ್ ಆದ್ವಿ ಆ ಜಾಗಕ್ಕೆ. ಗಜಪಯಣ 2025 ಇಲ್ಲಿಂದ ಸ್ವಲ್ಪ ದೂರ ಇದೆ. ಆಗಲೇ ಪೊಲೀಸ್ ಸಿಬ್ಬಂದಿಗಳೆಲ್ಲ ಟೈಟಾಗಿ ನಿಂತ್ಕೊಂಡವ್ರೆ. ಎಲ್ಲ ಕಡೆ ಫುಲ್ ಸೆಕ್ಯೂರಿಟಿ ಇದೆ. ಇವಾಗ ಹೋಗೋಣ, ಇನ್ನೊಂದು ಸ್ವಲ್ಪ ದೂರ ಅನ್ಕೋತೀನಿ ಇಲ್ಲಿಂದ. ಬಂದಿದ್ದ ದಾರಿ ಮಾತ್ರ ಗುರು ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಕೆಟ್ಟದಾಗಿತ್ತು. ಬಟ್ ಎರಡೂ ಒಂಥರ ಅಡ್ವೆಂಚರ್ ಗಾಡಿಗಳ ಜೊತೆ ಬಂದಿದ್ದೀನಿ ಬೇರೆ. ಇವತ್ತು ನಂದು ಒಬ್ಬೊಂದೇ ಟ್ರ್ಯಾಕ್ ಬೈಕು. ಅವ್ರ ಜೊತೆ ಈ ಹಂಸು ಹಳ್ಳಗಳೆಲ್ಲ ಕ್ಲಿಯರ್ ಮಾಡೋದೇ ದೊಡ್ಡ ವಿಷಯ. ಅವ್ರೇನು ಆರಾಮಾಗಿ ನುಗ್ಸ್ಬಿಡ್ತು ಹಿಂಗೆ ಅಂತ ಹೊರಟಿದ್ದಾರೆ. ನಾನು ಸ್ಲೋ ಡೌನ್ ಮಾಡಿ ಬರಬೇಕು. ಬಟ್ ನೋಡಿ, ಈ ಥರ ರೋಡ್ಗಳು ಸಿಕ್ಕರೆ ಸಖತ್ ಮಜಾ. ನೋಡಿ, ಎಲ್ಲ ಕಡೆ ಪೊಲೀಸ್ ಇದ್ದಾರೆ. ವೆಲ್ಕಮ್ ಟು ನಾಗರಹೊಳೆ, ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ಟೈಗರ್ಸ್. ಸೊ ನಾಗರಹೊಳೆ ಒಳಗೇನೆ ನಮ್ಮ ಗಜಪಡೆ ಶುರು ಆಗೋದು. ಯಾಕೆಂದರೆ ಆಲ್ಮೋಸ್ಟ್ ನಮ್ಮ ದಸರಾಗೆ ಬರೋ ಆನೆಗಳೆಲ್ಲ ಬರೋದು ನಾಗರಹೊಳೆ ಸೈಡಿಂದಾನೆ. ಕೆಲವು ಬೇರೆ ಬೇರೆ ಕಡೆಯಿಂದ ಬರುತ್ತೆ, ಬಟ್ ಎಲ್ಲ ಕೊನೆಗೆ ಇಲ್ಲಿಂದಾನೇ ಹೊರಡೋದು. ಎಂಥ ರೋಡ್ ನೋಡ್ರಿ, ಸುತ್ತಮುತ್ತ ಬರೀ ಕಾಡು. ಇಲ್ಲಿಂದ ಪ್ರದೇಶ ಸ್ಟಾರ್ಟ್ ಆಗುತ್ತೆ, ಪ್ರೊಟೆಕ್ಟೆಡ್ ಏರಿಯಾ, ಟೈಗರ್ ರಿಸರ್ವ್. ಆದರೂ ಇವ್ರುಗಳು ಹೆಂಗಿರ್ತಾರೆ ಗುರು ಮಾತ್ರ ಈ ಪ್ರದೇಶದಲ್ಲಿ.
ಯಾವಾಗ ಯಾವ ಕಾಡಾನೆ ಬರ್ತದೋ ಏನೇನು ಬರ್ತದೋ ಭಯದಲ್ಲೇ ಬದುಕಬೇಕು. ಗುರುಗಳಿಗೆ ಸಲ್ಯೂಟ್ ಗುರು, ಈ ಕಾಡಲ್ಲಿ ಬದುಕಕ್ಕೆ. ರೀಚ್ ಆದ್ವಿ ಇವಾಗ. ಇಲ್ಲಿ ನೋಡ್ರೆ ಜನ ಜಂಗುಳಿ ಇದೆ, ಗಾಡಿಯಲ್ಲಿ ಪಾರ್ಕ್ ಮಾಡೋದು ಗುರು. ಮುಂದೆ ಹೋಗ್ಬೋದಂತೆ, ಬನ್ನಿ ಬನ್ನಿ ಹೋಗೋಣ. ಈ ಸಮಾರಂಭದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಅಯ್ಯೂಬ್ ಖಾನ್ ಅವರ ಸರ್ ಸ್ವಾಗತವನ್ನು ಕೋರುತ್ತೇನೆ. ಆಮೇಲೆ ನಾವು ಗೋಪ್ರದ ಚಾರ್ಜಿಂದ ಬಂದಿದ್ವಿ. ಅಲ್ಲಮ್ಮ ಹೋಯ್ತಿದ್ವಿ ನಡ್ಕೊಂಡು ಹೆಂಗಿರ್ಕಿರ ಕಿರಿಸ್ತಾ ಇರೋದು ಹೊಂಡಣ ಅನ್ಸುಂಡಣ ವಯಸ್ಸಾಗಿರುತ್ತೆ ಅಂದ್ರೆ ಮಟನ್ಗೆ ಕಾಪರ್ ಹಾಕ್ಬಿಡೋರೆ. ಬನ್ನಿ ಗೆಳೆಯರೆ ಬನ್ನಿ. ಸೈಡ್ ಹೋಗ್ರಿ, ಆನೆ ಬರ್ತೈತೆ. ಆನೆ ಹೇಳಿದ್ ನಾನು. ಇಲ್ಲೊಂದು ವಿಡಿಯೋ ಮಾಡಿ ಸರ್. ನೀವೇನು ಇಲ್ಲಿ? ನಾವು ಸುಮ್ಮನೆ ಹಿಂಗೆ ಫಾರೆಸ್ಟ್ ಆಫೀಸರ್ ಓ, ನೀವು ಫಾರೆಸ್ಟ್ ಅವರಾ ಸರ್ ನೀವು? ಯಾರೋ ದೊರೆಂತಿದ್ದಾರೆ ನಡೆಯೋದು. ಸರ್ ಅಲ್ಲಿ ಲೇಟ್ ಆಯ್ತು, ನಾವು ತಿಂಡಿಗೆ ಹಾಕಿದ್ವಿ. ಸೊ ನೀವು ಆನೇನು ಹೋಗಿದ್ದು ನೋಡಿದ್ರಲ್ವ ಇವಾಗ? ಅಲ್ಲಿ ಫಾರ್ಮಲ್ ಫಂಕ್ಷನ್ ಆಗ್ತಿದೆ. ಅಲ್ಲೇನೋ ಸನ್ಮಾನ ಆದಮೇಲೆ ಆನೆಗಳನ್ನ ಲೋಡ್ ಮಾಡ್ತಾರೆ. ಲೋಡ್ ಮಾಡೋ ಟ್ರಕ್ಗಳು ಹಿಂಗಿದೆ ನೋಡಿ, ಕ್ಯಾಪ್ಟನ್ನ ಹತ್ಸೋ ಟ್ರಕ್ಕು. ಹಾಗೆ ಹಿಂದೆ ಟ್ರಕ್ಗಳು ಲೋಡ್ ಹಾಕಿದೆ. ಆನೆಗಳು ಬರ್ತದಕ್ಕೆ ಗೊತ್ತಿಲ್ಲ, ಮೇಲೆ ಹೋಗೋಕೆ ಬಿಟ್ಟರು ಪುಣ್ಯಕ್ಕೆ ನಮ್ಮನ್ನ. ಹಿಂಗಿದೆ ಅಂದರೆ ಇದು ಒತ್ತಗಳ ಆ ಕಡೆ ಇದು ಟ್ರಕ್ಕು. ನಮ್ಮ ನಾರ್ಮಲ್ ಲಾರಿಗಳಕ್ಕಿಂತ ಸ್ವಲ್ಪ ಸಕ್ಕ ದೊಡ್ಡದಾಗಿ ಕಾಣ್ತಿದೆ. ಆನೆಗಳು ಹಟ್ಟಿಸ್ಬೇಕಲ್ವ. ಮತ್ತು ಈ ಚೈನ್ ನೋಡಿ, ನಾರ್ಮಲ್ ಆಗಿ ಇದು ಅಭಿಮನ್ಯುದ, ಅದು ಅಭಿಮನ್ಯುದಂತೆ. ಇದು ನೋಡಿ ಹೆಂಗಿದೆ ಸರಪಳಿ. ಎಲ್ಲೂ ನಾವು ಈ ಥರ ನೋಡಿರಲ್ಲ, ಅಷ್ಟು ಅಗಲ ಐತೆ. ಎಷ್ಟು ಫೋರ್ಸ್ ಬೇಕು ಆನೆಗಳು ಹಿಡಿದಿಡೋಕ್ಕೆ ಅಂತ ಸರ್ಪಿಗಳು ನೋಡೋಕೆ ಗೊತ್ತಾಗ್ತದೆ. ಆ್ಯಂಡ್ ಹಿಂದೆ ಫುಲ್ಲು ಮೇವಿಟ್ಟಿದ್ದಾರೆ. ಆನೆಗಳು ಬರ್ತಿದ್ಯಂತೆ, ನಮ್ಮ ವಾಪಸ್ ಕರೀತಾವ್ರೆ. ಹೋಗೋಣ ಬನ್ನಿ, ಹತ್ತದು ನೋಡಿಕೊಂಡು ನಾವು ಮನೆಗೆ ಹೋಗೋಣ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವಾಗ ಫಂಕ್ಷನಲ್ಲಿ ಅರ್ಜುನ ಪ್ರಶಸ್ತಿ ಅಂತ ಕೊಡ್ತಿದ್ದಾರೆ. ಯಾರಿಗೆ ಅಂದರೆ ಭೀಮನ ಮಾವತ ಮತ್ತು ಅವರನ್ನು ಭೀಮನ ನೋಡ್ಕೋತಿದ್ದವ್ರಿಗೆ ಅರ್ಜುನ ಪ್ರಶಸ್ತಿ ಅಂತ ಕೊಡ್ತಿದ್ದಾರೆ. ಅಲ್ಲೊಬ್ಬ ಸಬ್ಸ್ಕ್ರೈಬರ್ ಜಾಸ್ತಿ ಆದರು. ಇವಾಗ ಹೋಗೋಣ, ಅಲ್ಲಿ ಏನೇನು ಮುಗೀತಾ ಬರ್ತಿದೆ ಫಾರ್ಮಲ್ ಫಂಕ್ಷನ್ನು. ಆನೆಗಳನ್ನ ಲೋಡ್ ಮಾಡೋ ಸಮಯ. ಬಹಳ ಒಳ್ಳೆ ಐಡಿಯಾ. ಹತ್ತಣ ಆಮೇಲೆ ಯಾರು ಡ್ರೈವರ್? ಕೇಳೋಣ, ಅವನೇ ಆನೆ ಹತ್ಬಿಡ್ತಾನ ಮೇಲೆ, ಟೈರ್ ಹೊಂಟೋಯ್ತದೆ. ಹೈಟಾಗಿ ವ್ಯೂ ಹೆಂಗೆ ಕಾಣಿಸ್ತಿದೆ ಅಂದರೆ, ನಾವು ಲಾರಿ ಹತ್ತು ಕೂತ್ಕೊಬಿಟ್ಟಿದ್ದೀವಿ ಇವಾಗ. ಇಲ್ಲಿ ನೋಡಿ, ನಮ್ಮ ಎಲ್ಲರಂತಲ್ಲ ಈ ಶೆಟ್ಟಿ ಮತ್ತು ನಮ್ಮ ಇನ್ನೊಬ್ರು ಗೆಳೆಯರು ಹತ್ಕೊ ಕೂತ್ಕೊಬಿಟ್ಟಿದ್ದಾರೆ. ನಮಸ್ಕಾರಗಳು. ಇವಾಗ ಆನೆಗೆ ವೇಟಿಂಗು. ಆನೆ ಬಂದ ತಕ್ಷಣ ವೀಡಿಯೋ ಮಾಡ್ಕೊಂಡು ಹೋಗೋದು. ಇವಾಗ ಇಲ್ಲೇ ಜಾಂಡ ಊರಿಗೆ ಕೂತ್ಕೊಬಿಡೋದು. ಅಲ್ಲೇನೋ ಡ್ಯಾನ್ಸ್ ಗಿನ್ಸ್ ಮಾಡ್ತಾವ್ರೆ ಗುರು ಅಂದ್ಕೊಂಡು. ಸೋಮೇಶ್ ಅವರೇ, ಈ ಹತ್ತಿದ ಸಾಹಸ ಹೆಂಗೆ ಅನಿಸ್ತು ನಿಮಗೆ? ಕಾಲು ಮುರಿದೋಯ್ತು ಅಂದ್ಕೊಂಡೆ. ಓ ಅಭಯ, ಗಾಡಿ ಓಡಿಸ್ಕೊಂಡು ಹೋಗ್ಬೇಕು ನೀವು. ತಮ್ಮಿಗೇನು ಅನಿಸ್ತು ಶೆಟ್ಟಿ ಅವರೇ? ಅದ್ಭುತವಾಗಿತ್ತು. ಎಲ್ಲವನ್ನೂ ಮಾಡ್ಬೋದು, ಆದರೆ ಪರ್ಮಿಷನ್ ಕೇಳಬೇಕು. ಹೌದು ಗುರು, ಪಾಪ ಅವರು ಕೇಳಿದ ತಕ್ಷಣ ಆಯಿತು ಪರವಾಗಿಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂತ ಬಿಟ್ಟರು ಹತ್ತಕ್ಕೆ ಲಾರಿನ. ಇನ್ನೊಂದು ಏನಂದರೆ, ನಮಗೆ ಒಬ್ಬರು ಐಡಿಯಾ ಕೊಟ್ಟರು, ಮೇಲ್ಗಡೆ ಹತ್ಕೊಂಡು ಕೂತ್ಕೊಳ್ಳಿ, ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ,
ನೀಟಾಗಿ ವಿಡಿಯೋ ಮಾಡ್ಬೋದು. ಹ್ಞೂ ಯಾರೋ ಬಂದರು ಪುಣ್ಯಾತ್ಮ ಬಂದ್ಬಿಟ್ಟು ಇಲ್ಲೆಲ್ಲ ವೀಡಿಯೋ ಆಗಲ್ಲ ನಿಮಗೆ, ಅದು ಕೂತ್ಕೊಬಿಡಿ ಆರಾಮಾಗಿ ಅದು ಲಾರಿ ಮೇಲೆ ಒಳ್ಳೆ ವಿಡಿಯೋ ಮಾಡ್ಬೋದು ಅಂತ. ಒಳ್ಳೆ ಐಡಿಯಾ, ಒಳ್ಳೆ ವ್ಯೂ ಇದೆ. ಅದೇ ಟ್ರಕ್ ಹೋಗ್ಬೇಕು ಫಸ್ಟ್ ಹಚ್ಚೋದು. ಹಚ್ಚೋಕ್ಕೆ ಎಂಥ ಐಡಿಯಾ ಮಾಡಿದ್ದಾರೆ ನೋಡಿ, ಅಂದರೆ ಇಲ್ಲಿ ಒಂದು ರ್ಯಾಂಪ್ ಥರ ಮಾಡಿದ್ದಾರೆ ಮಣ್ಣಿಂದ. ರ್ಯಾಂಪಿಂದ ಹಚ್ಚಿ ಆನೆನ ಮೇಲೆ ಹಚ್ಕೊಳ್ಳೋದು. ಇವಾಗ ಹತ್ತದೇ ವೇಟಿಂಗ್. ಇವಾಗ ಮುಗಿಸ್ಕೊಂಡು ಆಮೇಲೆ ವಾಪಸ್ ಮೈಸೂರು ಕಡೆ ಪಯಣ. ನೋಡ್ತಿರಂಗೆ ನಮ್ಮ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ಅವರು ಮುಂದೆ ಬರ್ತಿದ್ದಾರೆ. ನಮ್ಮ ಸಂಸ್ಕೃತಿ ಮುಂದೆ ಇದ್ದಾನೆ. ನಮ್ಮ ಸಂಸ್ಕೃತ ಭಯನು ಮುಂದೆ ಬರ್ತಾವ್ರೆ. ಮುಂದೆ ಬಾ ಅಭಿಮನ್ಯು ಅವ್ರು ಬಂದರು. ಈ ಫಸ್ಟ್ ಟ್ರಕ್ ಅಭಿಮನ್ಯು ಅವ್ರಿಗೇನೆ ಮೀಸಲಾಗಿರೋ ಟ್ರಕ್ ಬಂತು. ಇನ್ನೇನು ಹಚ್ಚಿಸ್ತಾರೆ. ಅಭಿಮನ್ಯು ಅಲ್ಲ ಇದು. ಇದು ಅಭಿಮನ್ಯು ಅಲ್ವಾ? ಇದು ಅಭಿಮನ್ಯು ಅಲ್ಲ. ಸಾರಿ, ಇದು ಅಭಿಮನ್ಯು ಅಲ್ಲ. ಅಭಿಮನ್ಯು ಅಲ್ಲ ಸರ್, ಯಾವ್ರಿದು? ಹೆಸರು ಪ್ರಶಾಂತ ಸರ್. ಹೆಸರು ಧನಂಜಯ. ಅವರು ಯಾವುದೋ ಹೆಣ್ಣಾನೆ ಇವರು. ಹೌದು, ಕಾವೇರಿ. ಕ್ಯಾಪ್ಟನ್ ಬಂದಿದೆ ಇವಾಗ. ಕ್ಯಾಪ್ಟನ್ನ ಸೈಡಿಗೆ ಕರ್ಕೋತಿದ್ದಾರೆ. ಇವರೆಲ್ಲ ಒತ್ತಿ ಅಂತಿದ್ದಾರೆ. ಜನ ಬೇರೆ ಇಲ್ಲಿ ಸಕದ ಸೇರ್ಕೊಂಡವ್ರೆ. ನೋಡಿ ಗುರು, ಮಾತ್ರ ಆನೆ ಹೆಂಗಿದೆ ಮಾವುತ ಎಷ್ಟು ಸಲೀಸಾಗಿ ಆನೆನ ಓಡಿಸ್ಕೊಂಡು ಹೋಗ್ತಿದ್ದಾರೆ. ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ. ಎಷ್ಟು ಹತ್ರದಿಂದ ಆನೆಗಳು ನೋಡ್ತಿದ್ದೀವಿ ಅಂದರೆ ಸಖತ್ ಖುಷಿ. ಯಾವತ್ತು ನಮ್ಮ ದಸರಾ ಆನೆಗಳನ್ನ ಇಷ್ಟ ಹತ್ರದಿಂದ ನೋಡೇ ಇರಲಿಲ್ಲ. ಹೆಂಗ್ ಹತ್ತುತ್ತಿದೆ ನೋಡಿ, ಯಪ್ಪ. ಈಸಿ ಆಗುತ್ತೆ. ನಾವು ಅಲ್ಲಿ ಆ ಮೆಟ್ಲತ್ತಕ್ಕೆ ಎಷ್ಟು ಪರದಾಡಿದ್ವಿ ಅಂದರೆ ಆನೆ ಅಷ್ಟು ಈಸಿಯಾಗಿ ಎತ್ಕೊಡ್ತು. ಇಲ್ಲಿ ನೋಡಿ ನೀರೆಲ್ಲ ಆಡ್ಕೊಂಡು ಆಟ ಆಡ್ಕೊಂಡು ಖುಷಿ ಪಡ್ತಿದೆ. ಪಾಪ ಜನಗಳು ನೋಡಿ ಅದಕ್ಕೂ ಗಾಬರಿ ಆಗಿರುತ್ತೆ, ಏನು ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ ಅಂತ. ಒಂದ್ಸತಿ ಬಂದಬೇಕು. ಸರ್ ಸೊಂಡ್ಲಿಂಗ್ ಅಂದರೆ ಅರ್ಧ ಜನ ಹೊಂಟಾಗಿರ್ತಾರೆ ಇಲ್ಲಿ. ನೋಡಿ ಆನೆ ಬಂದ ತಕ್ಷಣ ಎಂಥ ಜನ ಕ್ರೌಡ್ ಬಂದಿದ್ದಾರೆ ಇಲ್ಲಿ. ಬೇಕು, ಯಾಕಂದರೆ ಹಿಂದೆ ಆನೆ ಬರ್ತಿದೆ. ನಾವು ಆನೆ ಹತ್ತ ಮುಂಚೆ ನಾವು ಇಳಿಲಿಲ್ಲ ಅಂದರೆ ನಾವು ಹೊಂಟೋಯ್ತೀವಿ ಆನೆ ಜೊತೆಗೆ. ಇವಾಗ ಇಳಿದ್ಬಿಡೋಣ ಬನ್ನಿ ಫಸ್ಟು. ಇಲ್ಲ ಅಂದರೆ ಅದೇ ಆಯ್ತಿತ್ತು. ನಮ್ಮ ಹುಡುಗಾಗ್ಲಿ ಒಬ್ಬ ಹೋಗ್ಬಿಟ್ಟವನಲ್ಲಿ. ನಾವು ಪುಣ್ಯಕ್ಕೆ ಬೇಗ ಇಳ್ಕೊಂಡ್ವಿ. ಅವನು ಹೊಂಟೋದ ಅಲ್ಲಿ. ಅಲ್ಲೇ ಬ್ಯಾಕಲ್ಲಿ. ಹಾಂ, ನೆಕ್ಸ್ಟ್ ಆನೆ ಹತ್ತಕ್ಕೆ ರೆಡಿ ಆಗಿದೆ. ಸದ್ದು ನೋಡ್ರೆ ಗೊತ್ತಾಗ್ತಿದೆ ಏನು ಜನಕ್ಕೆ ಇಷ್ಟಪಡ್ತಾರೆ ಆ ವಿಮಾನ ಅಂತ. ಭೀಮಾ ಅಂತೂ ಇಂತೂ ಆನೆಗಳು ಲೋಡ್ ಆಗಿದೆ. ಎಲ್ಲ ಮೈಸೂರು ಕಡೆ ಪಯಣ ಬೆಳೆಸಿದೆ. ದಸರಾ 2025 ಇಲ್ಲಿಂದ ಶುರು. ಇನ್ನೇನು ಮೈಸೂರಿಗೆ ಹೋಗಿ ಹಾಲ್ಟ್ ಆಯ್ತವೆ ಆನೆಗಳು. ಆಮೇಲೆ ಇನ್ನೊಂದು ತಿಂಗಳಿದೆ ಭಯ ದಸರಾಗೆ. ಹಾಂ, ಇನ್ನೂ ಒಂದು ತಿಂಗಳು ಮೈಸೂರು ಫುಲ್ಲು ಡ್ರೆಸ್ ಆಗಿ ರೆಡಿ ಆಗಿ ಮಿಣ ಅಂತ ಮಿಂಚ್ತಾ ಇರ್ತೆ ರೋಡೆಲ್ಲ. ಬೆಳಗ್ಗೆ ಸಂಜೆ ವಾಕಿಂಗು, ಸಂಜೆ ಆದರೆ ನಮ್ಮದು ಲೈಟ್ಸ್ ನೋಡೋಕ್ಕೆ ಬೀಟಿಂಗು ಎಲ್ಲ ಶುರು ಆಯ್ತದೆ. ನೆಕ್ಸ್ಟು ನಿಮ್ಮ ಭೇಟಿ ದಸರಾದಲ್ಲಿ. ಅಲ್ಲಿಗೆ ತನಕ ಸೈನಿಂಗ್ ಆಫ್ ಫ್ರಮ್ ನಾಗರಹೊಳೆ. ಬಾಯ್. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವಾಗ ಹೋಗ್ತಿರೋ ಆನೆಗಳು ಫಸ್ಟ್ ಬ್ಯಾಚು ಇಲ್ಲಿಂದ ಹೋಗಿ ಮೈಸೂರಿಗೆ ಹೋಗಿ ತಲುಪತ್ತೆ. ಇನ್ನೊಂದು ಬ್ಯಾಚ್ ಬರುತ್ತೆ, ಸೆಕೆಂಡ್ ಬ್ಯಾಚು. ಅದು ನೆಕ್ಸ್ಟು ಇಲ್ಲಿಂದ ಅಲ್ಲ, ಬಟ್ ತಿತಿಮತಿಯಿಂದ ಬರುತ್ತೆ. ಅಲ್ಲಿಂದ ಹೊರಟು ಪುನಃ ಮೈಸೂರಿಗೆ ಬರುತ್ತೆ. ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದ್ರ ನೆಕ್ಸ್ಟ್ ಬ್ಯಾಚು. ಸೊ ಅಲ್ಲಿಗೆ ತನಕ ಎಲ್ಲ ದಸರಾ ಕಾಯ್ತಾ ಇರಿ. ಯಾವನ್ ಗುರಿಯೋನು ಇನ್ನೇನು ದಸರಾ ಬಂತು, ಮೈಸೂರಲ್ಲಿ ಹಬ್ಬ ಶುರು ಆಯಿತು. ಸಿಗೋಣ ನಿಮ್ಮ ಭೇಟಿ ಮೈಸೂರು ದಸರಾದಲ್ಲಿ 2025. ಅಲ್ಲಿಗೆ ತನಕ ಒಂದು ಮಾತು, ಮನೇಲೆ ಫೋನ್ ಹಿಡ್ಕೊ ಗುರು ಬದಲು ಬಾ ಗುರು ಸುತ್ತಣ.